ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡಿಗೆ ಏನು ಮೂರು ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿರುವಂಥ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಅದರಲ್ಲಿ ಬರುವಂಥ ಪ್ರತಿಯೊಂದು ಕ್ವಶನ್ಸ್ಗಳನ್ನ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಪ್ರತಿಯೊಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಈ ವರ್ಷ ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ, ಅವರಿಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ದು ಕೀ ಆನ್ಸರ್ ಸಿಕ್ಕಾಗುತ್ತೆ. ಓಕೆ, ಸೊ ಯಾಕೆ ನಾವು ಈ ಮಾಡೆಲ್ ಕ್ವಶನ್ ಪೇಪರ್ನ ಬಹಳ ಸೀರಿಯಸ್ ಆಗಿ ತೊಗೋಬೇಕಂದ್ರೆ, ಇದೇ ಬರುತ್ತಂತ ಏನಿಲ್ಲ, ಬಟ್ ಇದೇ ಟೈಪ್ ಇರುವಂಥ ಕ್ವಶನ್ಸ್ಗಳು ಬರ್ಬೋದು, ಇದೇ ಫಾರ್ಮ್ಯಾಟಲ್ಲಿ ಕ್ವಶನ್ಸ್ಗಳು ಬರ್ಬೋದು. ನಾವು ಮೂರು ಮಾಡೆಲ್ ಕ್ವಶನ್ ಪೇಪರ್ನ ನೋಡಿದರೆ ಒಂದು ನಮಗೆ ಜಜ್ಮೆಂಟ್ ಸಿಗುತ್ತೆ ಸ್ಟೂಡೆಂಟ್, ಯಾವ ಥರ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು. ಓಕೆ, ಸೊ ಹಾಗಾಗಿ ನಾವು ಮೊದಲಿಗೆ ಟಾರ್ಗೆಟ್ ಮಾಡಬೇಕಾಗಿರೋದು ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅರ್ಥ ಮಾಡ್ಕೋಬೇಕು. ಅದೇ ಥರನಾಗಿ ಬೇರೆ ಬೇರೆ ಕ್ವಶನ್ಸ್ಗಳಿರುತ್ತೆ. ಇವಾಗ ರಿಲೇಷನ್ನಲ್ಲಿ ಯಾವ ಟೈಪ್ ಕ್ವಶನ್ ಬರ್ತಾ ಇದೆ ಅನ್ನೋದೊಂದು ನಮಗೆ ಅಂದಾಜು ಸಿಗುತ್ತೆ. ಓಕೆ, ಸೊ ಅದರ ಪ್ರಕಾರ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಒಂದಿಷ್ಟು ಮಾಡೆಲ್ ಕ್ವಶನ್ ಪೇಪರ್ದು ಕೀ ಆನ್ಸರ್ಸ್ಗಳನ್ನ ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಸ್ಕಷನ್ ಮಾಡಲಿಕ್ಕೆ. ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರತಿಯೊಂದು ಕ್ವಶನ್ದ ಆನ್ಸರ್ಸ್ಗಳನ್ನ. ಓಕೆ, ಸೊ ನೋಡಿ, ಮೊದಲನೇದಾಗಿ ಪಾರ್ಟ್ ಎಯಲ್ಲಿ ಬರುವಂಥ ಫಸ್ಟ್ ಒನ್ ಕ್ವಶನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಬರುವಂಥದ್ದು ಎಲ್ಲನೂ MCQ ಕ್ವಶನ್ಸ್ಗಳಾಗಿರುತ್ತೆ. ಅದರಲ್ಲಿರುವಂಥ ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಏನಿದೆ ಇಲ್ಲಿ, ಲೆಟ್ ರಿಲೇಷನ್ ಆರ್ ಅಂತ ಹೇಳ್ತಾರೆ. ಲೆಟ್ ರಿಲೇಷನ್ ಆರ್, ಇಲ್ಲೊಂದು ಸೆಟ್ ಕೊಟ್ಟಿದ್ದಾರೆ. ಓಕೆ, ಏನಿದೆ ಸೆಟ್ಟು, ಎಕ್ಸ್ ಇಸ್ ಬಿಲಾಂಗ್ಸ್ ಟು ಝೆಡ್ ಇಂಟೀಜರ್ ಅಂತ ಹೇಳ್ತಾರೆ. 0 to 12 ಅಂದರೆ ನಾವು ಮೊದಲಿಗೆ ಇಲ್ಲಿ ಸೆಟ್ ಎ ಡಿಫೈನ್ ಮಾಡ್ಕೋಬೇಕು. ಏನಿದೆ 0 to 12 ಇದೆ ಅಂತ ಹೇಳ್ತಾರೆ. 0 1 2 3 ಅಗೇನ್ 4 5 ಎಲ್ಲಿವರೆಗೂ ಇದು ಅಪ್ ಟು 12ವರೆಗೂ ಇದೆ. ಅಗೇನ್ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ ರಿಲೇಷನ್ ಎ ಆ್ಯಂಡ್ ಪಿ. A ಮೈನಸ್ ಬಿ ಮಾಡ್ಯುಲಸ್ ಮಾಡಿದ್ಮೇಲೆ ಆ ಒಂದು ಆನ್ಸರು ಮಲ್ಟಿಪಲ್ ಆಫ್ 4 ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಾದಮೇಲೆ ಮುಂದಿಂದೊಂದು ಕ್ವಶನ್ ಇದೆ, ಅದನ್ನು ನಾವು ಇಲ್ಲಿಗೆ ಪೋಸ್ ಮಾಡೋಣ. ಮೊದಲಿಗೆ ಯಾವೆಲ್ಲ ರಿಲೇಷನ್ಸ್ ಆಗ್ಬೋದು, ಮಾಡ್ಯುಲಸ್ ಆಫ್ A ಮೈನಸ್ ಬಿ, ಇಲ್ಲಿರುವಂಥ ನಂಬರ್ಸನ್ನು ಯಾವುದೇ ಎರಡು ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಬರುವಂಥ ಆನ್ಸರ್ ಏನಾಗಿರಬೇಕು, 4ಇಂದ ಡಿವೈಡ್ ಆಗಬೇಕು. ಮಲ್ಟಿಪಲ್ ಆಫ್ 4 ಅಂತಂದರೆ 4ಇಂದ ಮಲ್ಟಿಪಲ್ ಆಗ್ತಾ ಇರಬೇಕು ಅನ್ನೋದು ನಂಬರ್ ಇದೆ. ಸೊ ಆ ಥರ ಇರುವಂಥ ಎಕ್ಸಾಂಪಲ್ ತೊಗೋಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ರಿಲೇಷನ್ ಬರೀತೀನಿ. ಯಾವ್ದು ಆಗ್ಬೋದಪ್ಪ ಅಂದರೆ, ನಾನಿಲ್ಲಿ 1 ತೊಗೊಂಡೆ, 1,5 ತೊಗೊಂಡೆ ಅಂತ ಅಂದ್ಕೊಳ್ಳಿ. 1 - 5 ಮಾಡಿದ್ರೆ ಎಷ್ಟು ಬರುತ್ತೆ, -4, ಮಾಡ್ಯುಲಸ್ಸಿಂದ +4 ಬರುತ್ತೆ. ಸೊ ಮಲ್ಟಿಪಲ್ ಆಫ್ 4 ಆಗ್ತಾ ಇದೆ. ಎಸ್, ಅದನ್ನು ಕನ್ಸಿಡರ್ ಮಾಡ್ಬೋದಲ್ವಾ. ಅದೇ ಥರನಾಗಿ ನೆಕ್ಸ್ಟ್ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ. ನಾನು ಇಲ್ಲೇನಾದರೂ 2 ತೊಗೊಂಡೆ ಅಂತ ಅಂದ್ಕೊಳ್ಳಿ, 2,6 ಬರುತ್ತೆ. 2,6 ಮಾಡಿದ್ರೆ ಒಂದು ಬರೆಯುತ್ತೆ. ಸಪೋಸ್ ನಾನು ಇಲ್ಲಿ 3 ತೊಗೊಂಡೆ ಅಂದ್ಕೊಳ್ಳಿ, 3 ತೊಗೊಂಡ್ರೆ 3,7 ಮಾಡ್ಬೋದು, 3,11 ಮಾಡ್ಬೋದು. ಕರೆಕ್ಟ್ ಅಲ್ವಾ? ಈ ಥರ ಸಾಕಷ್ಟು ಎಕ್ಸಾಂಪಲ್ಸು ಈ ರಿಲೇಷನಲ್ಲಿ ಇದ್ದಾವೆ. ಕರೆಕ್ಟಾ? ಬಟ್ ಅವ್ರು ಕೇಳಿದ್ದು ಈ ಒಂದು ಕ್ವಶನ್ ಅಲ್ಲ. ಅವ್ರು ಕೇಳಿದ್ದು ಏನಪ್ಪ ಅಂದರೆ ಇಕ್ವಿವ್ಯಾಲೆನ್ಸ್ ಕ್ಲಾಸಸ್. ಸೊ ಇದು ಒಂದು ಕಾನ್ಸೆಪ್ಟ್ ಸ್ವಲ್ಪ ಹೊಸದಾಗಿದೆ. ಏನಪ್ಪ ಅಂದರೆ, ಯಾಕಂದರೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ಆದರೂ ಈ ಥರ ಕ್ವಶನ್ಸ್ಗಳು ಬರ್ಬೋದು. ಇಕ್ವಿವ್ಯಾಲೆನ್ಸ್ ಕ್ಲಾಸಸ್ ಅಂತಂದರೆ, ಇವಾಗ ನಮ್ಗೆ ಏನವ್ರು ಕೊಟ್ಟಿದ್ದಾರೆ, ನಂಬರ್ 3 ಕೊಟ್ಟಿದ್ದಾರಲ್ಲ, ಈ 3ದು ಇಕ್ವಿವ್ಯಾಲೆನ್ಸ್ ಕ್ಲಾಸಸ್ನ ಬರೀಬೇಕು ಅಂತ ಅರ್ಥ. ಸೊ 3 ಯಾವ್ಯಾವ ನಂಬರ್ ಜೊತೆ ಕನೆಕ್ಟೆಡ್ ಆಗಿದೆ ಆ ಒಂದು ಕ್ಲಾಸಸ್ಗಳನ್ನ ಬರೀಬೇಕು. ಯಾವ ನಂಬರ್ ಜೊತೆ, ಇವಾಗ ನೋಡಿ 3 7 ಜೊತೆ ಕನೆಕ್ಟ್ ಇದೆನಾ, ಯಾಕಂದರೆ 3 - 7 ಮಾಡಿದ್ರೆ 4 ಬರುತ್ತೆ, ಮಲ್ಟಿಪಲ್ ಆಫ್ 4 ಆಗೇ ಆಗುತ್ತೆ. ಅದಾದಮೇಲೆ 3 ಮತ್ತೆ ಯಾವುದ್ರ ಜೊತೆ ಕನೆಕ್ಟ್ ಇದೆ, 11 ಜೊತೆ ಕನೆಕ್ಟ್ ಇದೆ. ಓಕೆ, ಇದು ಕೂಡ ಬರೀಬೋದಲ್ವಾ. ಸೊ 3,11 ಇದು ಕೂಡ ಕನೆಕ್ಟ್ ಇದೆ. ಅಗೇನ್ 3 - 3 ಬರೀಬೋದು ನಾವಿಲ್ಲಿ. ಓಕೆನಾ? ಸೊ 3 - 3 ಯಾಕೆ ಬರೀಬೋದು ಅಂದರೆ, 3 - 3 0, ಅದನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಮಿಸ್ ಮಾಡಬೇಡಿ. ಇಲ್ಲಿ 3 ಬರೀಬೋದು, 1 ಬರೀಬೋದು, 2 ಬರೀಬೋದು. ಓಕೆ, 0 ಬಂದರೆ ಅದು ಮಲ್ಟಿಪಲ್ ಆಫ್ 4 ಅನ್ನು ಕನ್ಸಿಡರ್ ಮಾಡ್ಬೋದು. ಇವಾಗ ಇಲ್ಲಿ ನೋಡಿ 3,3 ಬರೀಬೋದು. ಅಂತಂದರೆ 3 ಯಾವುದ್ರ ಜೊತೆ ಕನೆಕ್ಟ್ ಆಗಿದೆ ಅದನ್ನು ನಾವು ಕನೆಕ್ಟ್ ಮಾಡಿ ಬರೆಯುವಂಥದ್ದೇ ಇಕ್ವಿವ್ಯಾಲೆನ್ಸ್ ಕ್ಲಾಸಸ್. ಅಂದರೆ 3ದು ಯಾವುದ್ರ ಜೊತೆ ಕನೆಕ್ಟ್ ಇದೆ, 3 ಕನೆಕ್ಟ್ ಇರುವಂಥದ್ದು ಫಸ್ಟು 3 ಜೊತೆ, ಅದಾದಮೇಲೆ 7, ಆಮೇಲೆ 11. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇಕ್ವಿವ್ಯಾಲೆನ್ಸ್ ಕ್ಲಾಸಸ್ ಅಂತ ಕರಿತೀವಿ. ಇವಾಗ 1 ಬರಿತಾ ಹೋದರೆ 5 ಇದೆ. ಹಾಗೆ ನೆಕ್ಸ್ಟ್ ಇದೇ ಥರನಾಗಿ 1 ಯಾವುದ್ರ ಜೊತೆ ರಿಲೇಟೆಡ್ ಇದೆಯಲ್ಲ ಅವೆಲ್ಲ ರಿಸಲ್ಟ್ನ ಬರೆಯೋದು. 2 ಯಾವುದ್ರ ಜೊತೆ ರಿಲೇಟೆಡ್, ಅದು ಇಕ್ವಿವ್ಯಾಲೆನ್ಸ್ ಕ್ಲಾಸ್. ಇವಾಗ ಅವ್ರು ಕೇಳಿದ್ದು 3ದು ಕೇಳಿದ್ದಾರೆ, 3 11 7 11 ಅದು ಎಲ್ಲಿದೆ, ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದು ಕಾನ್ಸೆಪ್ಟ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕೇಳಬಹುದು ಎಕ್ಸಾಮಲ್ಲಿ. ಇದು ಒಂದು ಹೊಸದಾಗಿ ಚೇಂಜಸ್ಗಳು ಮಾಡಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಬರೋದು ಸೆಕೆಂಡ್ ಕ್ವಶನ್. ಇಫ್ ದ ಕಾಟ್ ಇನ್ವರ್ಸ್ ಆಫ್ y ಅಂತ ಕೇಳ್ತಾರೆ. ಕಾಟ್ ಇನ್ವರ್ಸ್ ಆಫ್ yದು ಅವರು ಏನು ಕೇಳ್ತಾ ಇದ್ದಾರಪ್ಪ, y ಅಂತಂದರೆ ಆಬ್ವಿಯಸ್ಲಿ ಎಕ್ಸ್ ಅಂತಂದರೆ ನೀವು ತಿಳ್ಕೊಳ್ಳಿ ಇಲ್ಲಿ ಡೊಮೇನ್ ಆಗಿರುತ್ತೆ, y ಅಂತಂದರೆ ಏನಾಗಿರುತ್ತೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಅಥವಾ ರೇಂಜ್ ಅಂತಲೂ ನೀವು ಕರಿತೀರ. ಸೊ y ಏನಾಗಿರುತ್ತೆ, ಬಿಟ್ವೀನ್ 0 to π ಆಗಿರುತ್ತಲ್ವ. ಸೊ ಇದು ನಮ್ಮದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದಂತೂ ಡೈರೆಕ್ಟಾಗಿ ನಾವಿಲ್ಲಿ ಮಾರ್ಕ್ ಮಾಡಬಹುದು. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3 ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಿ. ಕ್ವಶನ್ ನಂಬರ್ 3, ಇಫ್ Aij is a symmetric matrix of order m into n. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವಾಗ ಆಗುತ್ತೆ, ಅದು ಕಂಪಲ್ಸರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಅದಾದಮೇಲೆ
ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಟ್ರಾನ್ಸ್ಫರ್ ತೊಗೊಂಡ್ಮೇಲೆನೂ ಅದು ಆನ್ಸರ್ ಸೇಮ್ ಬರಬೇಕು, ಅಂದರೆ ಎ ಇಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಆಗಿರಬೇಕು, ಆಗ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಕೊಟ್ಟಿರುವಂಥ ಆನ್ಸರ್ ಯಾವುದು ಕರೆಕ್ಟ್ ಇದೆ ನೋಡೋಣ. ಎಮ್ ಇಸ್ ಈಕ್ವಲ್ಸ್ ಟು ಎನ್ ಕರೆಕ್ಟ್ ಇದೆ, ಆರ್ಡರ್ ಸೇಮ್ ಆಗಿರಬೇಕು. ಎ ಐ ಜಿ ಇಸ್ ಈಕ್ವಲ್ಸ್ ಟು 0, ಇದೇನು ರೂಲ್ ಇಲ್ಲ. ಎ ಐ ಜಿ ಇಸ್ ಈಕ್ವಲ್ಸ್ ಟು 0 ಅಂದರೆ ಎಲ್ಲನೂ 0 ಇರಬೇಕು ಅಂತ ಏನು ರೂಲ್ ಇಲ್ಲ. ಸೊ ಹಾಗಾಗಿ ಇದು ಕರೆಕ್ಟ್ ಅನಿಸ್ತಾ ಇಲ್ಲ. ಆಮೇಲೆ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಅಂದರೆ ಇದು ರಾಂಗ್ ಆಯಿತು ಅಂತ ಅರ್ಥ. ಸೆಕೆಂಡ್ ಆಪ್ಷನ್ ಎಮ್ ಇಸ್ ಈಕ್ವಲ್ಸ್ ಟು ಎನ್ ಆ್ಯಂಡ್ ಎ ಐ ಜೆ ಈಸ್ ಈಕ್ವಲ್ಸ್ ಟು ಎ ಜೆ ಐ. ಓಕೆ, ಇದು ಸ್ವಲ್ಪ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ಇದೊಂದು ಸ್ವಲ್ಪ ಪೆಂಡಿಂಗಲ್ಲಿ ಉಳಿದಿದ್ದು ನೋಡೋಣ. ಎ ಐ ಜಿ ಈಸ್ ಈಕ್ವಲ್ಸ್ ಟು ಎ ಜೆ ಐ ಫಾರ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಗೇನ್ ಲಾಸ್ಟಲ್ಲಿ ಎಮ್ ಈಸ್ ಈಕ್ವಲ್ಸ್ ಟು ಎ, ಇದು ನೆಗೆಟಿವ್, ಇದು ಸ್ಕ್ಯೂ ಸಿಮೆಟ್ರಿಕ್ ಇದು ಕಂಡೀಷನ್ ಇದೆ. ಸೊ ಇದು ರಾಂಗ್ ಆಗುತ್ತೆ. ಅಗೇನ್ ಇಲ್ಲಿನೂ ಎಮ್ ಇಸ್ ಟು ಎನ್ ಇರಲೇಬೇಕು ಸ್ಟೂಡೆಂಟ್ಸ್, ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದರೆ ಮಾತ್ರನೇ ನಾವು ಕರಿತೀವಿ. ಇವಾಗ ನೋಡಿ ಒಂದು ಎ ಮ್ಯಾಟ್ರಿಕ್ಸ್ನ ನಾನು ಇಲ್ಲಿ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಇದು ಕಂಪಲ್ಸರಿ 2x2 ಆರ್ಡರ್ ಅಥವಾ 3x3 ಆರ್ಡರೇ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ ನಾನು ಇಲ್ಲಿ 3 -2 1 4 ತೊಗೊಂಡೆ ಅಂತ ಅಂದ್ಕೊಳ್ಳಿ. ಇದನ್ನು ನಾನು ಎ ಡ್ಯಾಶ್ ಮಾಡಿದರೆ ಏನು ಬರುತ್ತೆ, ಇವಾಗ ಫಸ್ಟ್ ರೋಯಿಂದ ಫಸ್ಟ್ ಕಾಲಮ್ ಚೇಂಜ್ ಮಾಡ್ಕೊಂಡೆ ಅಂತ ಅಂದ್ಕೊಳ್ಳಿ, ಇದು ಸೇಮ್ ಆಗೋಕ್ಕೆ ಚಾನ್ಸಸ್ ಇದೆನಾ? ಇಲ್ಲ. ಅಂತಂದರೆ ಇವೆರಡೂ ರಿಸಲ್ಟ್ಸ್ಗಳು ಸೇಮ್ ಇರಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ, ಎ ಐ ಜಿ ಈಸ್ ಈಕ್ವಲ್ಸ್ ಟು ಎ ಜೆ ಐ ಇರಬೇಕು. ಇಲ್ಲಿ -2 ಇದ್ದರೆ ಇಲ್ಲಿನೂ ಏನಿರಬೇಕಪ್ಪ ಅಂದರೆ -2, ಇವೆರಡು ಏನೇ ಇದ್ದರೂ ನಡೆಯುತ್ತೆ. ಓಕೆ, ಇವಾಗ ನಾನು ಇದ್ರ ಟ್ರಾನ್ಸ್ಫರ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಫಸ್ಟ್ ರೋದು ಫಸ್ಟ್ ಕಾಲಮಲ್ಲಿ ಬರ್ಕೊತೀರಾ, 3 -2 ಆಗುತ್ತೆ. ಸೆಕೆಂಡ್ ರೋದು ಸೆಕೆಂಡ್ ಕಾಲಮಲ್ಲಿ ಬರ್ಕೊತೀರಾ. ಅಗೇನ್ ಸೇಮ್ ಆಯ್ತಲ್ವಾ? ಅಂದರೆ ಕಂಡೀಷನ್ ಏನಿದೆ, ಎ ಐ ಜೆ ಈಸ್ ಈಕ್ವಲ್ಸ್ ಟು ಎ ಜೆ ಐ ಆಗಬೇಕು. ಇಲ್ಲಿ ಈ ಎರಡು ಏನು ಡೈಗೊನಲ್ ಎಲಿಮೆಂಟ್ಸ್ಗಳಿರುತ್ತೆ. ಸೊ ಅದು ಯಾವುದಿದ್ರೂ ನಡೆಯುತ್ತೆ, ಅದು ಪ್ರಾಬ್ಲಮ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಹಾಗಾಗಿ ಯಾವುದು ಕರೆಕ್ಟ್ ಆಯಿತು ಇಲ್ಲಿ ಆಪ್ಷನ್ ಬಿ ಅನ್ನೋದಿಲ್ಲಿ ರೈಟ್ ಆನ್ಸರ್ ಆಗಿದೆ. ಸಿಂಪಲ್ ಇದೆ. ಸಿಂಪಲ್ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 4. ಇದು ಡಿಟರ್ಮೆಂಟ್ ವ್ಯಾಲ್ಯೂನ ಸಾಲ್ವ್ ಮಾಡೋದಿದೆ. ಐ ಥಿಂಕ್ ಇದನ್ನು ಆಲ್ರೆಡಿ ನೀವು ಭಾಳ ಸರಿ ಸಾಲ್ವ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಏನು ಮಾಡಬೇಕು, ಫಸ್ಟು ಈ ಎರಡು ರಿಸಲ್ಟ್ನ ಮೊದಲಿಗೆ ಮಲ್ಟಿಪ್ಲೈ ಮಾಡ್ಕೊತೀರಾ. 3 - x ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಸ್ ಈಕ್ವಲ್ಸ್ ಟು 3 × 1 3 ಆಯಿತು, 4 × 2 8 ಆಗುತ್ತೆ. ಕರೆಕ್ಟಾ? ಹಾಗೇನು ಎರಡು ಕಡೆ 3 ಕ್ಯಾನ್ಸಲ್ ಮಾಡ್ಕೋಬೋದು, ಯಾಕಂದರೆ +3 ಕಡೆ ಹೋದರೆ ಆ ಕಡೆ ಇತ್ತು, ಮೈನಸ್ ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ x² ಇಸ್ ಈಕ್ವಲ್ಸ್ ಟು 8 ಆಗುತ್ತೆ. ಭಾಳಷ್ಟು ಜನ 8ಗೆ ಮಾರ್ಕ್ ಮಾಡಿಬಿಡ್ತಾರೆ. x² ಆನ್ಸರ್ 8 ಇದೆ, ನಮಗೂ ಅವ್ರು ಕೇಳಿರೋದು x ವ್ಯಾಲ್ಯೂ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕಾಗಿರುವಂಥದ್ದು, x ಅಂದರೆ ಇಲ್ಲೇನಾಗುತ್ತೆ √8 ಆಗುತ್ತೆ. ಸೊ x ವ್ಯಾಲ್ಯೂನ ನಾವು ಫೈಂಡ್ ಮಾಡಿದ್ರೆ ± ಆಗುತ್ತೆ 2√2. ಅಂದರೆ 4 ಒಳಗಡೆ ಬಂದರೆ 4 × 2 ಬರೀಬೋದಲ್ವಾ? ಅಂದರೆ ಯಾವುದು ಆನ್ಸರ್ ಕರೆಕ್ಟ್ ಆಯ್ತು ಇಲ್ಲಿ? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಇದೆ ಅಲ್ವಾ? ಎಸ್. ಸೊ ನಾನಿವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಕ್ವಶನ್ ನಂಬರ್ 4 ಆಯಿತು. 5th ಒನ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗೋದು ನೋಡಿ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಬರ್ತಾ ಇದೆ ಸ್ಟೂಡೆಂಟ್ಸ್. ಈ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಕನ್ಫ್ಯೂಷನ್ ಮಾಡಿಕೊಂಡು ರಾಂಗ್ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲೇನಿದೆ ನೋಡಿ, ಫಸ್ಟ್ ಸ್ಟೇಟ್ಮೆಂಟು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಮಾಡ್ ಫಂಕ್ಷನ್ನ ಕೊಟ್ಟಿದ್ದಾರೆ. ಅಟ್ x ಇಸ್ ಈಕ್ವಲ್ಸ್ ಟು 0 ಈಸ್ -1 ಆಗುತ್ತೆ. ಎಸ್, ಆಬ್ವಿಯಸ್ಲಿ ಮಾಡ್ ಫಂಕ್ಷನ್ನು ಕಂಟಿನ್ಯೂಯಸ್ ಫಂಕ್ಷನ್ ಇದೆ, ಬಟ್ ಡಿಫ್ರೆನ್ಷಿಯೇಬಲ್ ಆಗೋದಿಲ್ಲ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆನ್ಸರ್ -1 ಬರುತ್ತೆ, ರೈಟ್ ಹ್ಯಾಂಡು +1 ಬರುತ್ತೆ. ಹಾಗಾಗಿ ಇದು ಏನಾಗಿದೆ, ಡಿಫ್ರೆನ್ಷಿಯಬಲ್ ಫಂಕ್ಷನ್ ಆಗಿಲ್ಲ. ಕರೆಕ್ಟಾ? ಸೊ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅಗೇನ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಂದರೆ ಮತ್ತೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಅಟ್ x ಇಸ್ ಈಕ್ವಲ್ಸ್ ಟು a ತೊಗೊತಾರೆ ಕಾನ್ಸ್ಟಂಟು, ಅದಾದಮೇಲೆ a - x ಈ ಸ್ಟೇಟ್ಮೆಂಟ್ ಏನಾಗಿದೆ, ರಾಂಗ್ ಆಗಿದೆ. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಅಂದರೆ ಯಾವುದು ಕರೆಕ್ಟ್ ಆಯಿತು? ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ಓಕೆ, ಸೊ ನೋಡಿಬಿಟ್ಟು ಮಾರ್ಕ್ ಮಾಡಬೇಕು ಅಷ್ಟೇ, ಇದು ಸ್ವಲ್ಪ ಕೇರ್ಫುಲ್ಲಾಗಿ ಓದಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ ಏನಿದೆ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 6 ಏನು ಹೇಳ್ತಾರೆ, ದ ಡೆರಿವೇಟಿವ್ ಆಫ್ ದ ಲಾಗ್ ಆಫ್, ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ನಾವು y ಇಸ್ ಈಕ್ವಲ್ಸ್ ಟು ತೊಗೋತೀನಿ, ಲಾಗ್ ಆಫ್ ಸೆಕ್ x ಪ್ಲಸ್ ಟ್ಯಾನ್ ಎಕ್ಸ್ ಅಂತಿದೆ. ಸೊ ಡಿಫ್ರೆನ್ಷಿಯೇಟ್ ಮಾಡಂತ ಹೇಳ್ತಾ ಇದ್ದಾರೆ. dy/dx ಇಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ದು ಫಾರ್ಮುಲಾ 1/sec x ಪ್ಲಸ್ ಟ್ಯಾನ್ ಎಕ್ಸ್ ಇದೆ. ಅಗೇನ್ ಇದು ಎಕ್ಸ್ಟ್ರಾ ಪಾರ್ಟ್ ಇದೆ, ಅಂದರೆ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೆಕ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೆಕ್ ಡಿಫ್ರೆನ್ಷಿಯೇಷನ್ ಆಗುತ್ತೆ sec x ಇಂಟು ಟ್ಯಾನ್ ಎಕ್ಸ್ ಅಥವಾ ಟ್ಯಾನ್ ಎಕ್ಸ್ ಇಂಟು sec x ಅಂತ ಬರೀತೀರಾ. ಪ್ಲಸ್ ಟ್ಯಾನ್ ಎಕ್ಸ್ದು sec² x ಆಗುತ್ತೆ. ಓಕೆ, ಸೊ ಇದೆರಡರಲ್ಲಿ ಸೆಕ್ನ ನಾವು ಕಾಮನ್ ತೊಗೋಬೋದಲ್ವಾ? ಸೊ ಕಾಮನ್ ತೊಗೊಳ್ಳಿ, ಏನಾಗುತ್ತೆ ನೋಡಿ, ಸೆಕ್ನ ನಾನು ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. sec x ನ ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿಯುತ್ತೆ, ಟ್ಯಾನ್ ಎಕ್ಸ್ ಪ್ಲಸ್ sec x ಉಳಿಯುತ್ತೆ, ಡಿವೈಡೆಡ್ ಬೈ ಇಲ್ಲಿನೂ ಅದೇ ಇದೆ ಸ್ಟೂಡೆಂಟ್ಸ್, sec x ಪ್ಲಸ್ ಟ್ಯಾನ್ ಎಕ್ಸ್ ಎರಡು ಒಂದೇ ಅಲ್ವಾ? ಸೊ ಇವೆರಡು ರಿಸಲ್ಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಫೈನಲ್ ಆಗಿ ಬಂದಿರುವಂಥದ್ದು ಆನ್ಸರ್ ಏನು, sec x ಈಸ್ ದ ಕರೆಕ್ಟ್ ಆನ್ಸರ್. ಅದೆಲ್ಲಿದೆ, ಆಪ್ಷನ್ ಎ ಯಲ್ಲಿದೆ.
ಆಪ್ಷನ್ ಎ ಯಾರೆಲ್ಲ ಮಾರ್ಕ್ ಮಾಡಿದರೆ ಅವ್ರದ್ದೆಲ್ಲನೂ ಕರೆಕ್ಟ್ ಇದೆ. ಸೊ ಇದನ್ನು ನಾನು ಫಸ್ಟ್ ಇದು ಬರೆದ್ರೆ ಆಮೇಲೆ ಇದು ಬರೆದು ಕೂಡ ಸೇಮೇ ಇರುತ್ತೆ. ಸೊ ಇನ್ನು ಯಾವ್ದು ಬೇಕಾದರೂ ಫಸ್ಟ್ ಬರೀರಿ, ಎರಡು ರಿಸಲ್ಟ್ಸ್ ಅಂತೂ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಕೊಡೋದಿಲ್ಲ ಎಕ್ಸಾಮಲ್ಲಿ. ಫಾಸ್ಟಾಗಿ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರ್ ಹಚ್ಚಿ ಕೂಡ ಮಾಡ್ಬೋದು. ಬಟ್ ಅಕ್ಯುರೇಟ್ ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಇರುವಂಥ ಆನ್ಸರ್ನ ಬರೀರಿ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ಕ್ಯೂಬ್ ಅಂತ ಹೇಳ್ತಾರೆ. ಈ ಬಿಟ್ವೀನ್ -2 to 2 -2 to 2 ಅಂತಂದರೆ ನಾನು -2 ಹಾಕಿದೆ ಅಂದ್ಕೊಳ್ಳಿ -8 ಬರುತ್ತೆ, ಅದು ಮ್ಯಾಕ್ಸಿಮಮ್ ಆಗಲ್ಲ. +2 ಹಾಕಿದೆ ಅಂದ್ಕೊಳ್ಳಿ, +2 ಹಾಕಿದರೆ +8 ಬರುತ್ತೆ, ಅಂದರೆ ಅದೇ ಮ್ಯಾಕ್ಸಿಮಮ್ ಆಗುತ್ತೆ ಸ್ಟೂಡೆಂಟ್ಸ್. 2 ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಬರುವಂಥದ್ದು 2 ಕ್ಯೂಬ್ ಆನ್ಸರ್ 8. ಸೊ 8 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇಷ್ಟೇ ಈಸಿಯಾಗಿಯೂ ನೀವು ಅರ್ಥ ಮಾಡ್ಕೋಬೋದು, ಇಲ್ಲಾಂದರೆ ಫಸ್ಟ್ ಡೆರಿವೇಟಿವ್ ಮೆಥಡ್ ಅದೆಲ್ಲ ಮಾಡಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಒನ್, ದ ಪಾಯಿಂಟ್ ಆಫ್ ಇನ್ಫ್ಲಾಕ್ಷನ್ ಆಫ್ ದಿಸ್ ಫಾಲೋಯಿಂಗ್ ಗ್ರಾಫ್ ಅಂತ ಹೇಳ್ತಾರೆ. ಇದು 0 ಇದ್ದಲ್ಲಿ ಇನ್ಫ್ಲಾಕ್ಷನ್ ಬರೋದಿಲ್ಲ, ಸೊ ಹಾಗಾಗಿ ಇನ್ಫ್ಲಾಕ್ಷನ್ ಆಗುತ್ತೆ. ಸೊ ಹಾಗಾಗಿ 0 ಈಸ್ ದ ರೈಟ್ ಆನ್ಸರ್. ಭಾಳ ಸಿಂಪಲ್ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಆನ್ಸರ್ಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9. ಇಂಟಿಗ್ರೇಷನ್ ಆಫ್ e raised to f of x plus f dash of x. ಇದೊಂದು ಫಾರ್ಮುಲಾ ಐತೆ ನೋಡಿ, ಯಾವುದೋ ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ e raised to x ಇಂಟು ಬ್ರ್ಯಾಕೆಟ್ f of x ಪ್ಲಸ್ f dash of x dx. ಈ ಥರ ಇದ್ದರೆ ನಾನು ಏನು ಬರೀಬೇಕು, e raised to x ಇಂಟು f of x ಪ್ಲಸ್ c ಇಷ್ಟು ಬರೆದರೆ ಮುಗಿತೈತಿ. ಅಂದರೆ ಇದು ಅದೇ ಥರನಾಗಿದೆ. 1/x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -1/x² ಆಗುತ್ತೆ. ಸೊ ಅಂತಂದರೆ ಇದ್ರ ಪ್ರಕಾರ ನಾವು ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಬರೀಬಹುದು, e raised to x ಡಿವೈಡಿಂಗ್ ಬೈ x ಪ್ಲಸ್ c. 1/x ಅಂದರೆ 1 ಮಲ್ಟಿಪ್ಲೈ ಮಾಡ್ಕೊಂಡ್ವಿ, e raised to x ಆಯಿತು. ಅಂದರೆ ಇದು ಎಲ್ಲಿದೆ ನೋಡಿ ಆಪ್ಷನ್ನು, ಎಸ್ ಆಪ್ಷನ್ ಸಿ, e raised to x ಡಿವೈಡಿಂಗ್ ಬೈ x ಪ್ಲಸ್ c. ದಿಸ್ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಇದೆಯಾ? ಎಸ್, ಸಿಂಪಲ್ ಇದೆ ಎಲ್ಲ ಕ್ವಶನ್ಸು. ಸ್ವಲ್ಪನೇ ನಾವು ಒಂದೆರಡು ಕ್ವಶನ್ಸನ್ನ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕು, ಉಳಿದಿದ್ದೆಲ್ಲನೂ ನಾರ್ಮಲ್ ಕ್ವಶನ್ಸ್ಗಳೇ ಇರುತ್ತೆ. ನೆಕ್ಸ್ಟ್ ಒನ್, ಇಂಟಿಗ್ರೇಷನ್ ಮಾಡುವಂತಿದ್ದರೆ ಎಕ್ಸ್ ಮತ್ತು ಸೈನ್ ಎಕ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಎಕ್ಸ್ ಸೈನ್ ಎಕ್ಸ್ ಬಂದಾಗ ನಾವೇನು ಮಾಡ್ಕೋಬೇಕು, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ಕೋತೀರಾ. ಎಕ್ಸ್ ಸೈನ್ ಎಕ್ಸ್, ಓಕೆ, ಇದಕ್ಕೆ ನೀವು ಐ ಅಂತ ಡಿನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಡಿ ಎಕ್ಸ್ ಇದರಲ್ಲಿ ಫಸ್ಟ್ ಪಾರ್ಟು ಹೈಲೈಟ್ ಮೆಥಡ್ ಪ್ರಕಾರ ಹೋದರೆ ಇದು ಫಸ್ಟ್ ಬರುತ್ತೆ, ಆಮೇಲೆ ಐಲೇಟ್ LAT ಹೌದಲ್ವಾ. ಸೊ ಇದು ಫಸ್ಟ್ ಪಾರ್ಟು, ಇದು ಸೆಕೆಂಡ್ ಪಾರ್ಟ್ ಅಂತ ಅಂದ್ಕೊಳ್ಳಿ. ಓಕೆ, ಫಾಸ್ಟಾಗಿ ಸ್ಟಾರ್ಟ್ ಮಾಡಿ. ಎಕ್ಸ್ ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿ ಒಂದು ಮೈನಸ್ ಬರುತ್ತೆ, ನಾವು ಸ್ಟಾರ್ಟಿಂಗಲ್ಲಿ ಬರೀತೀನಿ. ಅಗೇನ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಎಷ್ಟಾಗುತ್ತೆ, 1 ಆಗುತ್ತೆ. ಅಗೇನ್ ಇಂಟಿಗ್ರೇಷನ್ ಆಫ್ ಸೈನ್ದು ಕಾಸ್ ಎಕ್ಸ್ ಆಗುತ್ತೆ, ಇದು ಮೈನಸ್ ಪ್ಲಸ್ ಡಿ ಎಕ್ಸು. ಓಕೆ, ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ನಾನು, ಯಾಕಂದರೆ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳಿರುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋದಿರಲ್ಲ, ರಫಲ್ಲಿ ಮಾಡೋದಿರುತ್ತೆ. ಸೊ ನೀವು ಡೈರೆಕ್ಟಾಗಿ ಕೂಡ ಮಾಡ್ಬೋದು. -x ಕಾಸ್ ಆಫ್ ಎಕ್ಸ್ ಪ್ಲಸ್ ಹಾಗೆ ಇಂಟಿಗ್ರೇಷನ್ ಆಫ್ ಕಾಸ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಕಾಸ್ ಆಗುತ್ತೆ ಸೈನ್ ಎಕ್ಸ್. ಕರೆಕ್ಟ್ ಅಲ್ವಾ? ಅಗೇನ್ ಲಾಸ್ಟ್ ಪ್ಲಸ್ ಬರೀರಿ. ಸೊ ಇದಾಗಿದೆ ನಿಮ್ಮದು ಆನ್ಸರು. ಇಲ್ಲಿ ಹಿಂಗೆ ಬರಿಬೋದಲ್ವಾ, ಸೈನ್ ಎಕ್ಸ್ -x ಕಾಸ್ ಎಕ್ಸ್. ಇದು ನಿಮ್ಮ ಲಾಸ್ಟ್ ಆನ್ಸರ್. ಎಲ್ಲಿದೆ ನೋಡಿ, ಕ್ವಶನ್ನು ಆಪ್ಷನಲ್ಲಿ ಕೊಟ್ಟಿಲ್ಲ, ಅವರು ಮಿಸ್ಟೇಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಪ್ಲಸ್ ಆಗಬೇಕಾಗಿತ್ತು. ಸೊ ಬೈ ಚಾನ್ಸ್ ಅವರು ಏನು ಮಾಡಿದ್ದಾರೆ ಅಂದರೆ ಮೈನಸ್ನ ತೊಗೊಂಡಿದ್ದಾರೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ನಾವು ಇದೊಂದು ಕರೆಕ್ಷನ್ ಮಾಡಿಕೊಂಡು ಮುಂದೆ ಹೋಗೋಣ. ಓಕೆ, ಸೊ ಅಂದರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುವಂಥದ್ದು ಆನ್ಸರ್ ಆಗಿರುತ್ತೆ. ಓಕೆ, ಎಸ್, ಇನ್ನು ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಥರ ಏನಾದರೂ ನಿಮ್ಮ ಎಕ್ಸಾಮಲ್ಲಿ ಈ ಥರ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿತ್ತು ಅಂದರೆ ಆಬ್ವಿಯಸ್ಲಿ ಅವರು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಇದು ಚೇಂಜಸ್ ಆಗಬೇಕಾಗಿದೆ. ಅದು ಪ್ಲಸ್ಸೇ ಬರುತ್ತೆ, ಸೈನ್ ಯಾವಾಗಲೂ ಪ್ಲಸ್ಸೇ ಬರುತ್ತೆ, ಮೈನಸ್ ಬರೋ ಸಾಧ್ಯತೆಯೇ ಇಲ್ಲ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ನೋಡಿ, ದ ಪ್ರೊಜೆಕ್ಷನ್ ವ್ಯಾಕ್ಟರ್ ಆಫ್ ದ ವ್ಯಾಕ್ಟರ್ AB ಆನ್ ದ ಡೈರೆಕ್ಷನ್ ಲೈನ್ L ಆ್ಯಂಡ್ ಆ್ಯಂಗಲ್ ಈಸ್ θ ಈಸ್ 90 ಡಿಗ್ರಿ. ಪ್ರೊಜೆಕ್ಷನ್ ವ್ಯಾಕ್ಟರ್ ಅಂದರೆ ಶಾಡೋ, ನಮ್ಮದು ನೆರಳು ಎಲ್ಲಿ ಬೀಳುತ್ತೆ ಅದನ್ನು ನೋಡೋದಾಗಿರುತ್ತೆ. ಅದು ಏನು ಹೇಳ್ತಾರೆ, θ 90 ಡಿಗ್ರಿ ಆಗಿತ್ತು ಅಂತಂದರೆ ನೋಡಿ, ಇವಾಗ ಆ್ಯಂಗಲ್ಲು ಈ ಥರ ಇತ್ತಂದರೆ 90 ಡಿಗ್ರಿ ಇದ್ದರೆ ಇದರ ಶಾಡೋ ಎಲ್ಲಿ ಬೀಳುತ್ತೆ, ಬಿಡೋದೇ ಇಲ್ಲ, ಜೀರೋ ಶಾಡೋ ಅಂತ ಹೇಳ್ತೀವಿ ನಾವು ಅದನ್ನು. ಅಂತಂದರೆ ಆನ್ಸರ್ ಯಾವುದಾಗಿರುತ್ತಪ್ಪ ಅಂದರೆ ಜೀರೋ ವ್ಯಾಕ್ಟರ್ ಆಗಿರುತ್ತೆ. ಓಕೆ, ಸೊ ಇದನ್ನು ನಮ್ಗೆ ಗೊತ್ತಿರಬೇಕು. 180 ಆಗಿತ್ತು ಅಂದರೆ ನೆಗೆಟಿವ್ ವ್ಯಾಕ್ಟರ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲನೂ ಸ್ವಲ್ಪ ಗೊತ್ತಿದ್ದರೆ ಎಕ್ಸಾಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. 90 ಡಿಗ್ರಿ ಆದರೆ ಶಾಡೋ ಎಲ್ಲಿ ಬಿಡೋದಿಲ್ಲ, ಜೀರೋ ಆಗಿರುತ್ತೆ. ಸೊ ಹಾಗಾಗಿ ಜೀರೋ ವ್ಯಾಕ್ಟರ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 12 ಏನಿದೆ, ಇಲ್ಲಿ ಒಂದು ವ್ಯಾಕ್ಟರ್ದು ಕ್ವಶನ್ ಇದೆ. P - Q ಅದ್ರದ್ದು ಆನ್ಸರ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ವ್ಯಾಕ್ಟರ್ P ಇಲ್ಲಿದೆ, ಅಗೇನ್ Q ಇಲ್ಲಿದೆ. ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿಗೊಂದು ವ್ಯಾಕ್ಟರ್ನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್, ಈ ಥರನಾಗಿ. ಓಕೆ, ಇಲ್ಲಿ ನಾವು ಇದು BA ವ್ಯಾಕ್ಟರ್ ಆಗಿದೆ ಅಂತ ಅಂದ್ಕೊಳ್ಳೋಣ.
ಸೊ ಇವಾಗ ವೆಕ್ಟರ್ ಎಡಿಷನ್ ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಯಾವ ಥರ ಹೋಗುತ್ತೆ, ಒ ಪಿ ಅಂದರೆ ಕ್ಯೂ ವ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ ಒ ಬಿ ವ್ಯಾಕ್ಟರ್ ಅಂತಲೇ ಬರೀರಿ. ಒ ಬಿ ವ್ಯಾಕ್ಟರ್ ಪ್ಲಸ್ ಬಿ ಎ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಒ ಎ ವ್ಯಾಕ್ಟರ್ ಅಂತ ಬರೀಬೋದಾ ವೆಕ್ಟರ್ ಎಡಿಷನ್ ಫಾರ್ಮುಲಾ ಪ್ರಕಾರ. ನೋಡಿ ಈ ಥರನಾಗಿ ಹೋಗಿದೆ, ಅಗೇನ್ ಇಲ್ಲಿ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಆ್ಯಡಪ್ ಆಗುತ್ತೆ. ಕರೆಕ್ಟ್ ಇದೆ. ಓಕೆ, ಸೊ ಒ ಬಿ ಅಂತಂದರೆ ಏನಿದೆ, ಇಲ್ಲಿ ಕ್ಯೂ ವ್ಯಾಕ್ಟರ್ ಇದೆ ಪ್ಲಸ್ ಬಿ ಎ ವ್ಯಾಕ್ಟರ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಅಗೇನ್ ಒ ಎ ಅಂತಂದರೆ ಏನಿದೆ, ಇಲ್ಲಿ ಪಿ ವ್ಯಾಕ್ಟರ್ ಇದೆ. ಅವ್ರು ಪಿ ಮೈನಸ್ ಕ್ಯೂ ಅಂದರೆ ಕ್ಯೂನ ಈ ಕಡೆ ಹಾಕೊಂಡ್ಬಿಟ್ರೆ ಏನಾಗ್ಬಿಡ್ತು ನೋಡಿ, ಬಿ ಎ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಪಿ ಮೈನಸ್ ಕ್ಯೂ ವ್ಯಾಕ್ಟರ್. ಅಂದರೆ ಪಿ ಮೈನಸ್ ಕ್ಯೂ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಬಿ ಎ ವ್ಯಾಕ್ಟರ್ ಆಗಿದೆ. ಅಂದರೆ ಇದು ನಮ್ಮದು ಕರೆಕ್ಟ್ ಆಗಿರುವಂಥ ಆನ್ಸರ್. ಸೊ ನಮ್ಗೆ ಹೆಂಗೆ ಗೊತ್ತಾಗಬೇಕು ಅದು ಬಿ ಎನೇ ಇದೆ ಅಂತ, ಅಥವಾ ನೀವು ಎ ಬಿನೂ ಮಾಡಿ ನೋಡಿ ಸ್ಟೂಡೆಂಟ್ಸ್. ಎ ಬಿ ಮಾಡಿದಾಗ ಏನೋ ಬರುತ್ತೆ, ಸಿಂಪ್ಲಿಫೈ ಮಾಡಿದ ನೋಡಿದ ಮೈನಸ್ ಎ ಬಿ ಆನ್ಸರ್ ಬರುತ್ತೆ. ಓಕೆ, ಸೊ ಬೈ ಚಾನ್ಸ್ ನೀವು ಏನಾದರೂ ಎ ಬಿ ತೊಗೊಂಡಿದ್ರೆ ಎ ಬಿ ಈಸ್ ಈಕ್ವಲ್ಸ್ ಟು ಕ್ಯೂ ಮೈನಸ್ ಪಿ ಬರಲ್ಲ, ಅಲ್ಲಿ ಕ್ಯೂ ಮೈನಸ್ ಪಿ ಬಂದುಬಿಡುತ್ತೆ. ಓಕೆ, ಈ ಥರ ಬರುತ್ತೆ. ಈ ಥರ ಬಂದಾಗ ನಾವು ಮೈನಸ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಬಿ ಮೈನಸ್ ಎ ಅನ್ನೇ ಆನ್ಸರ್ ಬರೋದು. ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ? ಎಸ್. ಇವಾಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ನೋಡಿ, ಕ್ವಶನ್ ನಂಬರ್ 13 ಇಲ್ಲೇನಿದೆ ಅಂದರೆ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ನೆಗೆಟಿವ್ ಜೆಡ್ ಆ್ಯಕ್ಸಿಸ್. ನೋಡಿ ಇಲ್ಲಿವರೆಗೆ ಏನು ಕೇಳ್ತಾರೆ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ಜೆಡ್ ಆ್ಯಕ್ಸಿಸ್ ಇಷ್ಟೇ ಕೇಳ್ತಾ ಇದ್ರು, ಬಟ್ ನೆಗೆಟಿವ್ ಜೆಡ್ ಆ್ಯಕ್ಸಿಸ್ ಅಂತ ಕೇಳ್ತಾರೆ. ನೆಗೆಟಿವ್ ಅಂದರೆ ಆಬ್ವಿಯಸ್ಲಿ ಜೆಡ್ ಆ್ಯಕ್ಸಿಸ್ ಏನಾಗಿರಬೇಕು, -1 ಆಗಿರುತ್ತೆ. ಯಾಕೆಂದರೆ ಅಲ್ಲಿ ನಾವು ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ತೀವಿ. ಕಾಸ್ 0 ಏನಾಗಿರುತ್ತೆ, 1 ಇರುತ್ತೆ. ಹಾಗೆ 90 ಡಿಗ್ರಿ 0 0 ಬರುತ್ತೆ. ಸೊ ಹಾಗಾಗಿ ಝೆಡ್ ಆ್ಯಕ್ಸಿಸ್ ಎಲ್ಲಿ ಬರುತ್ತೆ, ಇಲ್ಲಿದೆ ಝೆಡ್ ಆ್ಯಕ್ಸಿಸು, ಉಳಿದೆಲ್ಲ 0. ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ. ಓಕೆ, ಸಿಂಪಲ್ ಇದೆ. ಇವಾಗ ನಿಮ್ಗೇನು ಕೇಳ್ಬೋದು, ವೈ ಆ್ಯಕ್ಸಿಸ್ ಅಂತ ಕೇಳ್ಬೋದು, ನೆಗೆಟಿವ್ ವೈ ಆ್ಯಕ್ಸಿಸ್ ಅಂತಲೂ ಕೇಳ್ಬೋದು. ಆವಾಗ ನೆಗೆಟಿವ್ ಅಂತ ಬಿಡುತ್ತೆ, ಮೈನಸ್ ಬರಬೇಕು ಅಷ್ಟೇ. ಸೊ ನೆಕ್ಸ್ಟ್ ನೋಡಿ 14th ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಭಾಳ ಈಸಿಯೆಸ್ಟ್ ಕ್ವಶನ್ ಇದು. ಏನು ಕೇಳಿದರೆ ಪ್ರೊಬ್ಯಾಬಿಲಿಟಿ ಆಫ್ ಏನು ಹೇಳ್ತಾರೆ, 1/2 ಇದೆ. ಪ್ರೊಬ್ಯಾಬಿಲಿಟಿ ಆಫ್ ಬಿ 0 ಇದೆ ಅಂತ ಹೇಳ್ತಾರೆ. ಅಗೇನ್ ಬಿ ಎ ಗಿವನ್ ಬೈ ಬಿ. ಎ ಗಿವನ್ ಬೈ ಬಿ ಫಾರ್ಮುಲಾ ಏನು ಹೇಳುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡಿಂಗ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ. ಇದೇ 0 ಆಗಿಬಿಡ್ತಂದರೆ ನಾವು ಡಿಫೈನ್ ಮಾಡ್ಲಿಕ್ಕೆ ಬರಲ್ಲ ಅಂತಂದರೆ ನಾಟ್ ಡಿಫೈನ್ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಈಸಿಯೆಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಲಾಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡಿ. MCQ ಅಲ್ಲಿ ಏನಿದೆ, ಆ್ಯನ್ ಅರ್ನ್ ಕಂಟೈನಿಂಗ್ 10 ಬ್ಲ್ಯಾಕ್ ಬಾಲ್ಸ್. ಇಲ್ಲಿ ಒಂದು ಅರ್ನ್ ಇದೆ, ಅರ್ನ್ ಅಂದರೆ ಬಾಕ್ಸ್ ಇದೆ, ಬ್ಯಾಗ್ ಅಂತ ಅಂದ್ಕೊಳ್ಳಿ. ಇಲ್ಲೇನಿದೆ ಅಂತ ಹೇಳ್ತಾ ಇರೋರು 10 ಬ್ಲ್ಯಾಕ್ಸ್ ಬಾಲ್ಸ್ ಇದ್ದಾವೆ, ಅಗೇನ್ 5 ವೈಟ್ ಬಾಲ್ಸ್ ಇದ್ದಾವೆ. ಅಂದರೆ ಟೋಟಲ್ ಎಷ್ಟಾಯಿತು, 15 ಬಾಲ್ಸ್ಗಳಿದ್ದಾವೆ. ಕರೆಕ್ಟಾ? ಟೋಟಲ್ 15 ಬಾಲ್ಸ್ಗಳಿದ್ದಾವೆ. ಅದರಲ್ಲಿ 2 ಬಾಲ್ಗಳನ್ನು ತೊಗೊತಾ ಇದ್ದಾರೆ ಅವರು. ಅಗೇನ್ 2 ಬಾಲ್ನ ಡ್ರಾ ಮಾಡ್ತಾ ಇದ್ದಾರೆ, ಒನ್ ಆಫ್ಟರ್ ದಿ ಅದರ್ ವಿತೌಟ್ ರಿಪ್ಲೇಸ್ಮೆಂಟ್. ಇದು ಭಾಳ ಇಂಪಾರ್ಟೆಂಟು. ದೆನ್ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್ ಬಾಲ್ಸ್. ಓಕೆ, ಸೊ ಇವಾಗ 2 ಬಾಲ್ ತೊಗೊತಾ ಇದ್ದಾರೆ, 2 ಬಾಲು ಬ್ಲ್ಯಾಕ್ ಬಾಲೇ ಆಗಿರಬೇಕು, ಇದ್ರದ್ದು ಪ್ರೊಬ್ಯಾಬಿಲಿಟಿ ಮಾಡಿ ಅಂತ ಹೇಳ್ತಾರೆ. ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಅಪ್ಲೈ ಮಾಡಬೇಕು. ಇಲ್ಲಿ ಫಸ್ಟ್ ಡ್ರಾನ್ ಬಾಲ್ ಈಸ್ ಅ ಬ್ಲ್ಯಾಕ್ ಬಾಲ್. ಸೊ ಇದನ್ನು ನಾನು ಇ ಅಂತ ತಗೋತೀನಿ. ಫಸ್ಟಿಗೆ ನಾವೇನು ತೊಗೋತೀವಿ, ಅದು ಬ್ಲ್ಯಾಕ್ ಬಾಲೇ ಆಗಿರ್ಬೇಕು. ಟೋಟಲ್ ಬಾಲ್ಸ್ ಎಷ್ಟಿದೆ, 15 ಇದೆ. ಬ್ಲ್ಯಾಕ್ ಬಾಲ್ಸ್ ಎಷ್ಟಿದ್ದಾವೆ, 10 ಇದ್ದಾವೆ. ಕರೆಕ್ಟಾ? ಇದು ಫಸ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಏನಾಗುತ್ತೆ, ಎಫ್ ಗಿವನ್ ಬೈ ಇ ಅಂತ ಬರ್ಕೋಬೇಕು. ಯಾಕೆಂದರೆ ಇ ಆಲ್ರೆಡಿ ಅಖರ್ ಆಗಿದೆ. ಸೆಕೆಂಡ್ ಟೈಮ್ ತೊಗೊಳ್ಳುವಾಗ ಬ್ಲ್ಯಾಕ್ ಬಾಲೇ ತೊಗೋಬೇಕು. ಟೋಟಲ್ ಬಾಲ್ಸ್ ಎಷ್ಟಾಗಿರುತ್ತೆ, ರಿಪ್ಲೇಸ್ಮೆಂಟ್ ವಿತೌಟ್ ರಿಪ್ಲೇಸ್ಮೆಂಟ್ ಇದೆ. ಅಂದರೆ ಒಂದು ತೊಗೊಂಡು ಹೋದ್ಮೇಲೆ ಇಲ್ಲೊಂದು ಮೈನಸ್ ಆಗಿಬಿಡ್ತು ಸ್ಟೂಡೆಂಟ್ಸ್. ಉಳಿತು ಎಷ್ಟು, ಇವಾಗ 14 ಬಾಲ್ಸ್ ಉಳಿತು. ಬ್ಲ್ಯಾಕಲ್ಲಿನೂ ಒಂದು ಕಡಿಮೆ ಆಗಿರುತ್ತೆ, ಅಂದರೆ 9/14 ಆಗಿರುತ್ತೆ. ಇವೆರಡರದ್ದು ಮಲ್ಟಿಪ್ಲಿಕೇಶನ್ 10 ಡಿವೈಡಿಂಗ್ ಬೈ 15 ಇಂಟು 9 ಡಿವೈಡಿಂಗ್ ಬೈ 14. ಈ 9/14 ಹೇಗೆ ಬತ್ತು ಗೊತ್ತಾಯ್ತಲ್ವಾ? ಒಂದು ಬಾಲ್ನ ತೊಗೊಂಡ್ಮೇಲೆ ಅದು ಸೈಡಿಗೆ ಇಡಬೇಕು. ಉಳಿದಿರೋ ಬಾಲಲ್ಲಿ ಬ್ಲ್ಯಾಕ್ ಬಾಲ್ನ ತೊಗೊಳ್ಳೋದಾಗಿರುತ್ತೆ. ಇದು 5 2s 5 3s 2 1s 2 7s 2 3s. ಅಂದರೆ 3/7 ಈಸ್ ದ ಆನ್ಸರ್. ಎಲ್ಲಿದೆ ನೋಡಿ, 3/7 ಆಪ್ಷನ್ ಎ ಎಲ್ಲಿದೆ ಸ್ಟೂಡೆಂಟ್ಸ್. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಈಸಿ ಇದೆ ಅಲ್ವಾ? ಸೊ ಇಲ್ಲಿವರೆಗೂ ಎಲ್ಲ MCQ ಕ್ವಶನ್ಸ್ಗಳು ಮುಗೀತು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳು, ಇವು ಕೂಡ ಭಾಳ ಈಸಿಯೆಸ್ಟ್ ಕ್ವಶನ್ಸ್ಗಳಿದ್ದಾವೆ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದನ್ನು ನಾವು ಮಾಡ್ಬೋದು ಬೇಗನೆ. ಏನಿದೆ ನೋಡಿ, ಫಸ್ಟ್ ಒನ್ 16 ಒನ್, ದ ನಂಬರ್ ಆಫ್ ಪಾಯಿಂಟ್ಸ್ ಇನ್ ಆರ್ ವಿಚ್ ದ ಫಂಕ್ಷನ್. ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ನಾಟ್ ಡಿಫ್ರೆನ್ಷಿಯಬಲ್ ಯಾವಾಗುತ್ತೆ, ಮಾಡ್ ಫಂಕ್ಷನ್ ಅಂದರೆ ಇಲ್ಲಿ 0 ಇದ್ದಲ್ಲಿ ಆಗಂಗಿಲ್ಲ. ಅಗೇನ್ ಇಲ್ಲಿ -1 ಅಂದರೆ ಟೋಟಲ್ ಎಷ್ಟು ಅದು ಅಂದಂಗಾಯಿತು, 2 ಪಾಯಿಂಟ್ಸ್ ಫ್ರೆಂಡ್ಸು. ಸೊ ಹಾಗಾಗಿ ಇಲ್ಲಿ ನಾಟ್ ಡಿಫ್ರೆನ್ಷಿಯಬಲ್ ಅಂತಂದರೆ ಆಗಿದೆ ಆನ್ಸರು 2 ಸ್ಟೂಡೆಂಟ್. ನಂಬರ್ ಆಫ್ ಅಂತ ಕೇಳಿದ್ದಾರೆ, ಸೊ 2 ಪಾಯಿಂಟ್ಸಲ್ಲಿ. ಓಕೆ, ಸೊ ಇದನ್ನು ನಾವು ಇವಾಗ ಸಾಲ್ವ್ ಮಾಡಿ ಬರೀಬೇಕಾಗತ್ತೆ. ಯಾವ ಥರ, ನಮಗೆ ಕ್ರಾಸ್ ಪ್ರಾಡಕ್ಟ್ದು ಪ್ರಾಪರ್ಟಿ ಗೊತ್ತಿರಬೇಕು. ಏನು, I ಡಾಟ್ ಜೆ ಕ್ರಾಸ್ ಜೆ. ಐಗೆ ನಾನು ಇಲ್ಲಿ ಐನೇ ಬರೀತೀನಿ, ಕರೆಕ್ಟಾ? ಜೆ ಕ್ರಾಸ್ ಕೆ ಇದೆ. ಸೊ ಜೆ ಕ್ರಾಸ್ ಕೆ ನಮ್ದು ಇಲ್ಲಿ ರೊಟೇಷನ್ ಇದೇ ಥರನಾಗಿರ್ಬೇಕು. ಇಲ್ಲಿ ಐ ಇತ್ತಂದರೆ ಇಲ್ಲಿ ಜೆ, ಇಲ್ಲಿ ಕೆ. ಓಕೆ, ಈ ಥರನಾಗಿ ಹೋಗಬೇಕು. I ಟು ಜೆ, ಜೆ ಟು ಕೆ, ಕೆ ಟು ಐ. ಓಕೆ,
ಸೊ ಐ ಟು ಜೆ ಇಲ್ಲೇನು ಕೊಟ್ಟಿದ್ದಾರೆ ಜೆ ಟು ಕೆ ಕರೆಕ್ಟ್ ಇದೆ. ಜೆ ಟು ಕೆ ತೊಗೊಂಡ್ರೆ ಮುಂದೆ ನಾವಿಲ್ಲಿ ಐ ಬರೀಬೇಕು. ಓಕೆ, ಇಲ್ಲಿ ಐ ಆನ್ಸರ್ ಬಂತು. ಮೈನಸ್ ಇಲ್ಲಿ ಜೆ ಬರೀತೀರ. ಕೆ ಟು ಐ ಬಂದಿದ್ದಾರೆ ನೋಡಿ, ಕೆ ಟು ಐ ಬಂದಿದ್ದಾರೆ. ಸೊ ಕೆ ಟು ಐ ಬಂದರೆ ಅಲ್ಲಿ ನಾವು ಏನು ಬರ್ಕೋಬೇಕಾಗಿರೋದು ಆನ್ಸರು ನೆಕ್ಸ್ಟ್ ಇಲ್ಲಿ ಜೆ ಬರೀಬೇಕಾಗಿರುವಂಥದ್ದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇನ್ನು ಲಾಸ್ಟಲ್ಲಿ ಒಂದಿದೆ ನೋಡಿ, ಮೈನಸ್ಸು ಕೆ ಡಾಟ್ ಜೆ ಟು ಐ ಅಂತ ಹೇಳ್ತಾರೆ. ಜೆ ಟು ಐ ರಿವರ್ಸ್ ಬರ್ತಾ ಇದ್ದಾರೆ. ರಿವರ್ಸ್ ಬಂದರೆ ಇಲ್ಲಿ ಏನಾಗುತ್ತೆ ಮೈನಸ್ ಬರುತ್ತೆ ಸ್ಟೂಡೆಂಟ್ಸ್. ಮೈನಸ್ ಬಂದರೆ ನಾನು ಮೈನಸ್ ಇಲ್ಲಿ ಹೊರಗೆ ತೊಗೊಂಡು ಮೈನಸ್ ಮೈನಸ್ ಪ್ಲಸ್ ಮಾಡಿ ಇಲ್ಲಿ ಕೆ ಬರೀತೀನಿ. ಯಾವಾಗ ರಿವರ್ಸ್ ಆಗುತ್ತೆ ನೋಡಿ ಆಗ ನೆಗೆಟಿವ್ ವ್ಯಾಕ್ಟರ್ನ ಇಡಬೇಕಾಗತ್ತೆ. ಅಂದರೆ ಇವಾಗ ನೋಡಿ ಐ ಡಾಟ್ ಐದು ಆನ್ಸರ್ ಎಷ್ಟಾಗುತ್ತೆ 1 ಬರುತ್ತೆ. ಅಗೇನ್ ಇದು ಜೆ ಡಾಟ್ ಜೆಡ್ದು 1 ಬರುತ್ತೆ. ಇದು ಮೈನಸ್ ಏನಿದೆ ಅದಕ್ಕೆ ಮೈನಸ್ಸು. ಕೆ ಡಾಟ್ ಕೆದು 1 ಬರುತ್ತೆ. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಆನ್ಸರ್ ಎಷ್ಟು ಬಂತು 1 ಬಂತು. ಅಂದರೆ ಇದರ ಆನ್ಸರ್ ಆಗಿದೆ 1. ಅಂದರೆ ಇವೆರಡು ಬ್ಲಾಕ್ ಆದ ಸ್ಟೂಡೆಂಟ್ಸ್ 1 ಮತ್ತು 2. ಇನ್ನು ನೆಕ್ಸ್ಟ್ ಒನ್ ದ ಸಮ್ ಆಫ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಅಂತ ಹೇಳ್ತಾರೆ. ಇಲ್ಲೊಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಆರ್ಡರ್ ಮತ್ತು ಡಿಗ್ರಿ ಎರಡಕ್ಕೂ ಆ್ಯಡ್ ಮಾಡಿ ಎಷ್ಟು ಬರುತ್ತೆ. ಆರ್ಡರ್ ಏನಾಗಿದೆ ಇದರದ್ದು ಹೈಯೆಸ್ಟ್ ಆರ್ಡರ್ ಅಂದರೆ 2 ಇದೆ. ಸೊ 2 ಪ್ಲಸ್ ಡಿಗ್ರಿ ಎಷ್ಟಿದೆ 1 ಇದೆ. 2 + 1 ಎಷ್ಟಾಗುತ್ತೆ 3 ಆಗುತ್ತೆ. ಇಲ್ಲಿರುತ್ತೆ ನೋಡಿ, ಏನಿಲ್ಲ ಅಂದರೆ 1 ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಹೈಯೆಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ, ಅದರದ್ದು ಪವರ್ ನೋಡಬೇಕಾಗತ್ತೆ ನಾವು. ಓಕೆ, ಸೊ 3 ಆನ್ಸರ್ ಅಂದರೆ 3 ಕೂಡ ಬ್ಲಾಕ್ ಆಯಿತು. ಇನ್ನು ಉಳಿದಿರೋದು 3 ಆನ್ಸರ್ ಏನಿದೆ ನೋಡಿ. ದ ಟೋಟಲ್ ರೆವೆನ್ಯೂ ಇನ್ ದ ರುಪೀಸ್ ರಿಸೀವ್ಡ್ ಫ್ರಮ್ ದ ಸೇಲ್ ಎಕ್ಸ್ ಯೂನಿಟ್. ಅಗೇನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಇಲ್ಲೊಂದು ಇಕ್ವೇಷನ್ ಕೊಟ್ಟಿರ್ತಾರೆ, ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ x = 2ನ ಫಿಲಪ್ ಮಾಡಿಬಿಟ್ರೆ ಮುಗೀತು. ಓಕೆ, ಫಿಲಪ್ ಮಾಡಿ 2x² ಆನ್ಸರ್ ಆಗುತ್ತೆ 4x. x² 2x 2 × 2 4x ಆಗುತ್ತೆ. ಮೈನಸ್ 4x ಡಿಫ್ರೆನ್ಷಿಯೇಷನ್ 4 ಆಗುತ್ತೆ. ಅಗೇನ್ x ಇದ್ದಲ್ಲಿ 2ನ ಫಿಲಪ್ ಮಾಡಿ 4 × 2 ಎಷ್ಟಾಗುತ್ತೆ 8 ಆಗುತ್ತೆ. 8 - 4 ಮಾಡಿದರೆ 4 ಆನ್ಸರ್ ಬರುತ್ತೆ. ಅಂದರೆ ಇದರ ಆನ್ಸರ್ ಆಗಿದೆ 4 ಅನ್ನೋದು ಕೂಡ ಬ್ಲಾಕ್ ಆಯಿತು ಸ್ಟೂಡೆಂಟ್ಸ್. ಓಕೆ, ಏನು ನೋಡಿದಿರೋದು ಲಾಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ. ಪ್ರೊಬ್ಯಾಬಿಲಿಟಿ ಆಫ್ ಎ ಅಂತ ಹೇಳ್ತಾರೆ 3/k ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ 2/5, ಬಿ ಗಿವನ್ ಬೈ ಎ ಕೊಟ್ಟಿದ್ದಾರೆ 2/3. ಓಕೆ, ಸೊ ನಾವು ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಪ್ರೊಬ್ಯಾಬಿಲಿಟಿದು ಯಾವಾಗಲೂ ನಾವು ತೆಳಗಡೆ ಬರೆಯೋದು ಸ್ಯಾಂಪಲ್ ಸ್ಪೇಸ್ನ. ಓಕೆ, ಸೊ ಇದಿಲ್ಲಿನ ಸ್ಯಾಂಪಲ್ ಸ್ಪೇಸೇ ಇರುತ್ತೆ. ಅಂದರೆ ಇವೆರಡು ಈಕ್ವಲ್ ಆಗಲೇಬೇಕು. ಕೆ = ಏನಾಗಿದೆ ಅಂದಂಗೆ ಆಯಿತು 5 ಇಲ್ಲಿ ಆನ್ಸರ್ ಕರೆಕ್ಟ್ ಆಗಿದೆ. ಓಕೆ, ಸೊ ಇದಿಷ್ಟು ಕಂಪ್ಲೀಟಾಗಿ ಮಾಡೆಲ್ ಕ್ವಶನ್ ಪೇಪರ್ದು ಮೊದಲನೇ 20 ಮಾರ್ಕ್ಸದ್ದು ಡಿಸ್ಕಷನ್ ನಾನು ಇವಾಗ ಮಾಡಿದ್ದೀನಿ. ಇನ್ನು ಬರುವಂಥ ಕ್ಲಾಸಸ್ಸಲ್ಲಿ ಉಳಿದಿರುವಂಥದ್ದನ್ನು ಡಿಸ್ಕಷನ್ ಮಾಡೋಣ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.